ಹಾಯ್ ಸ್ನೇಹಿತರೆ, ನನ್ನ ಹೆಸರು ಸೀಮಾ. ನನಗೆ 30 ವರ್ಷ. ನನಗೆ ಮದುವೆಯಾಗಿ 4 ವರ್ಷಗಳಾಗಿವೆ. ನನ್ನ ಗಂಡ ಡಾಕ್ಟರ್. ಅವರ ಹೆಸರು ವಿಕ್ರಮ್. ನಮಗೆ 3 ಸ್ವಂತ ಆಸ್ಪತ್ರೆಗಳಿವೆ. ಅವುಗಳನ್ನು ನನ್ನ ಗಂಡ ಒಬ್ಬರೇ ನೋಡಿಕೊಳ್ಳುತ್ತಾರೆ. ಮದುವೆಯಾಗಿ 4 ವರ್ಷಗಳಾದರೂ ನಮಗೆ ಇನ್ನೂ ಮಕ್ಕಳು ಹುಟ್ಟಿಲ್ಲ. ನನ್ನ ಗಂಡ ಡಾಕ್ಟರ್ ಆಗಿರುವುದರಿಂದ ಹೆಚ್ಚು ಸಮಯ ಆಸ್ಪತ್ರೆಗಳಲ್ಲೇ ಕಳೆಯುತ್ತಾರೆ. ರಾತ್ರಿ 10-11 ಆದರೂ ಮನೆಗೆ ಬರುವುದಿಲ್ಲ. ಡಾಕ್ಟರ್ಗಳು ಎಷ್ಟು ಬ್ಯುಸಿ ಇರುತ್ತಾರೆಂದು ನಿಮಗೆ ಗೊತ್ತಲ್ಲ? ನಮಗೆ ಮೈಸೂರಿನಲ್ಲಿ ಸ್ವಂತ ಮನೆಯಿದೆ. ನಾವು ಅಲ್ಲಿಯೇ ಇರುತ್ತೇವೆ. ನನ್ನ ಗಂಡ ಎಲ್ಲಾ ವಿಷಯಗಳಲ್ಲಿಯೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಆದರೆ ಒಂದೇ ವಿಷಯದಲ್ಲಿ ಅವರು ನನಗೆ ಸಮಯ ಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ಯಾವಾಗಲೂ ಆಸ್ಪತ್ರೆ ಎನ್ನುತ್ತಾ ಹೊರಟು ಬಿಡುತ್ತಿದ್ದರು. ಮನೆಯ ಕೆಲಸಗಳನ್ನು ಹೆಚ್ಚಾಗಿ ಮಾಡಲು ಬಿಡದೆ ಒಬ್ಬ ಸೇವಕನನ್ನು ನೇಮಿಸಿದರು. ಅವನ ಹೆಸರು ರವಿ. ಅವನು ಇಂಟರ್ ಓದಿ ನಿಲ್ಲಿಸಿದ್ದ. ನನ್ನ ಗಂಡನಿಗೆ ಪರಿಚಯವಿದ್ದವನು ಅಂತ ಮನೆಯ ಕೆಲಸಕ್ಕೆ ನೇಮಿಸಿದರು. ಅವನು ತುಂಬಾ ಎತ್ತರವಾಗಿ, ಹ್ಯಾಂಡ್ಸಮ್ ಆಗಿ, ಬಲಿಷ್ಠ ದೇಹ ಹೊಂದಿದ್ದ. ಅವನನ್ನು ನೋಡಿದರೆ ಸೇವಕನಂತೆ ಅನಿಸುತ್ತಿರಲಿಲ್ಲ. ರವಿ ಯಾವಾಗಲೂ ನನ್ನೊಂದಿಗೆ ತುಂಬಾ ಚೆನ್ನಾಗಿ ಮಾತನಾಡುತ್ತಿದ್ದ. ನನ್ನನ್ನು ಮೇಡನ್ ಎಂದು ಕರೆಯುತ್ತಿದ್ದ. ನನಗೆ ಸಮಯ ಕಳೆಯದೇ ಇದ್ದಾಗ ಇಬ್ಬರೂ ಟಿವಿ ನೋಡುತ್ತಾ ಮಾತನಾಡುತ್ತಿದ್ದೆವು. ನನ್ನ ಗಂಡ ಎಂದಿಗೂ ಮನೆಯಲ್ಲಿ ಇರುತ್ತಿರಲಿಲ್ಲ. ನನ್ನ ಆಸೆಗಳೆಲ್ಲ ಹಾಗೆಯೇ ಉಳಿದು ಹೋಗಿದ್ದವು. ಹಾಗೆ ನಾನು ರವಿಯನ್ನು ನೋಡುತ್ತಾ ಆನಂದಿಸುತ್ತಿದ್ದೆ. ಆದರೆ ಅವನನ್ನು ಕೇಳಲು ಹೋದರೆ ನನ್ನ ಗಂಡ ನೆನಪಾಗುತ್ತಿದ್ದರು. ಅದಕ್ಕಾಗಿ ನಿಲ್ಲಬೇಕಾಗುತ್ತಿತ್ತು. ನನ್ನ ಗಂಡ ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡರೂ ಆ ವಿಷಯದಲ್ಲಿ ಮಾತ್ರ ನನ್ನನ್ನು ತೃಪ್ತಿಪಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಗಂಡ ಆಸ್ಪತ್ರೆಯಿಂದ ಬರುವಷ್ಟರಲ್ಲಿ ನಾನು ಸಂಪೂರ್ಣ ನಿದ್ರೆ ಮಾಡಿರುತ್ತಿದ್ದೆ. ನನ್ನನ್ನು ಡಿಸ್ಟರ್ಬ್ ಮಾಡಲು ಇಷ್ಟಪಡದೆ ರವಿಯಿಂದ ಊಟ ಮಾಡಿಸಿಕೊಂಡು ಬಂದು ಮಲಗುತ್ತಿದ್ದರು. ಮತ್ತೆ ಬೆಳಗ್ಗೆಯೇ ಆಸ್ಪತ್ರೆಗೆ ಹೋಗುತ್ತಿದ್ದರು. ಅದಕ್ಕಾಗಿಯೇ ನಮಗೆ ಮದುವೆಯಾಗಿ 4 ವರ್ಷಗಳಾದರೂ ನಾವು ಹಾಗೆ ಒಟ್ಟಿಗೆ ಇದ್ದದ್ದು ಕೆಲವು ಬಾರಿ ಮಾತ್ರ. ಅದು ಕೂಡ ಭಾನುವಾರ ಬಂದಾಗ. ಅದರಲ್ಲೂ ಒಟ್ಟಿಗಿರುವ ಮಧ್ಯೆ ಕರೆ ಬಂದರೆ ಅರ್ಧದಲ್ಲೇ ಹೋಗಿಬಿಡುತ್ತಿದ್ದರು. ಅದಕ್ಕಾಗಿಯೇ ನಮಗೆ ಇನ್ನೂ ಮಕ್ಕಳು ಹುಟ್ಟಿಲ್ಲ. ಹಾಗೆ ನನಗೆ ಪ್ರತಿದಿನ ರಾತ್ರಿ ಆಸೆಗಳು ಹೆಚ್ಚಾಗುತ್ತಿದ್ದವು. ಆದರೆ ಏನೂ ಮಾಡಲು ಸಾಧ್ಯವಾಗದೆ ನಾನೇ ಏನೋ ಮಾಡಿಕೊಳ್ಳುತ್ತಿದ್ದೆ. ಹೀಗೆ ಆನಂದಿಸುತ್ತಾ ಇದ್ದೆ. ಆದರೆ ನನಗೆ ನಾನೇ ಮಾಡಿಕೊಳ್ಳುವುದರಲ್ಲಿ ಏನು ಮಜಾ ಇರುತ್ತೆ? ಹೇಗಾದರೂ ರವಿಯಿಂದಲೇ ಅದನ್ನು ಮಾಡಿಸಿಕೊಳ್ಳಬೇಕು. ಹೇಗಾದರೂ ನನ್ನ ಗಂಡ ಇರುವುದಿಲ್ಲ ಎಂದು ನಿರ್ಧರಿಸಿದೆ. ಒಮ್ಮೆ ರವಿಯನ್ನು ಕೇಳುವ ಮೊದಲು ನಾನು ನನ್ನ ಗಂಡನಿಗೆ, ನೀವು ನನ್ನೊಂದಿಗೆ ಸಮಯ ಕಳೆಯುತ್ತಿಲ್ಲ, ಹೀಗಾದರೆ ಕಷ್ಟ. ಈ ವಾರವಾದರೂ ನಾವು ಟ್ರಿಪ್ ಹೋಗೋಣ ಎಂದು ಕೇಳಿದೆ. ಆಗ ನನ್ನ ಗಂಡ, ಇಲ್ಲ, ರೋಗಿಗಳು ತುಂಬಾ ಇದ್ದಾರೆ, ಇನ್ಯಾವಾಗಲಾದರೂ ಹೋಗೋಣ ಎಂದು ಹೇಳಿದರು. ಆಗ ನನಗೆ ತುಂಬಾ ನೋವಾಯಿತು. ಇದು ನಾನು ಅವರನ್ನು ಕೇಳಿದ ಮೊದಲ ಆಸೆ. ನನ್ನ ಜೀವನ ಇಷ್ಟೇನೋ, ಯಾವಾಗಲೂ ಹೀಗೇ ಉಳಿದು ಬಿಡುತ್ತೇನೋ ಎಂದು ತುಂಬಾ ಭಯವಾಯಿತು. ಹಾಗೆ ನಾನು ಒಂದು ದಿನ ಟಿವಿ ನೋಡುತ್ತಿದ್ದೆ. ಮನೆಯ ಕೆಲಸವೆಲ್ಲ ಮುಗಿಸಿಕೊಂಡು ರವಿ ಕೂಡ ಟಿವಿ ಹತ್ತಿರ ಬಂದ. ಆಗ ನಾನು ರವಿಗೆ, ರವಿ, ನೀನು ಇಂಟರ್ ಪೂರ್ಣಗೊಳಿಸಿದ್ದೀಯಾ ಅಲ್ವಾ, ನಿನಗೆ ಗರ್ಲ್ ಫ್ರೆಂಡ್ಸ್ ಯಾರೂ ಇರಲಿಲ್ಲವೇ ಎಂದು ಕೇಳಿದೆ. ಆಗ ರವಿ ನಾಚಿಕೆಯಿಂದ, ಹೌದು, ಯಾಕಿಲ್ಲ ಮೇಡನ್, ಒಬ್ಬ ಹುಡುಗಿ ಇದ್ದಳು ಎಂದು ಹೇಳಿದ. ಆಗ ನಾನು, ಅವಳು ಚೆನ್ನಾಗಿದ್ದಳಾ? ಈಗ ಇಲ್ಲವೇ ಎಂದು ಕೇಳಿದೆ. ಅಷ್ಟೇನೂ ಚೆನ್ನಾಗಿರಲಿಲ್ಲ ಮೇಡಂ. ಈಗ ಇಲ್ಲ, ಇಂಟರ್ ಆದ ಮೇಲೆ ಅವಳು ಕೂಡ ಹೋಗಿಬಿಟ್ಟಳು ಎಂದು ಹೇಳಿದ. ಚೆನ್ನಾಗಿರಲಿಲ್ಲ ಅಂದರೆ ನನ್ನಷ್ಟು ಸುಂದರವಾಗಿ ಇರಲಿಲ್ಲವೇ ಎಂದು ಕೇಳಿದೆ. ಇಲ್ಲ ಮೇಡನ್, ನೀವು ಎಲ್ಲಿ, ಅವಳು ಎಲ್ಲಿ? ನೀವು ತುಂಬಾ ಸುಂದರವಾಗಿದ್ದೀರಿ ಎಂದು ಹೇಳಿದ. ಹೌದಾ, ಅಷ್ಟು ಸುಂದರವಾಗಿದ್ದೇನಾ ಎಂದು ಹೇಳಿದೆ. ಹಾಗಾದರೆ ಅವಳೊಂದಿಗೆ ಹಾಗೆ ಎಂದಾದರೂ ಇದ್ದೀಯಾ ಎಂದು ಕೇಳಿದೆ. ಆಗ ರವಿ ನಾಚಿಕೆಯಿಂದ, ಇಂಟರ್ನಲ್ಲಿ ಅದೇ ಕೆಲಸ ಮೇಡಂ, ತುಂಬಾ ಬಾರಿ ಹಾಗೆ ಒಟ್ಟಿಗೆ ಇದ್ದೆವು. ಆಗ ತುಂಬಾ ಆನಂದಿಸಿದೆ. ಆದರೆ ಈಗ ಆ ಅವಕಾಶ ಇಲ್ಲದಂತಾಗಿದೆ. ಹೌದಾ, ನಿನಗೇ ಹಾಗೆ ಆದರೆ ನನ್ನ ಪರಿಸ್ಥಿತಿ ಏನು ಹೇಳು ರವಿ? ನಿಮ್ಮ ಸರ್ ಯಾವಾಗಲೂ ರಾತ್ರಿ ಬರುತ್ತಾರೆ, ಬೆಳಗ್ಗೆ ಹೋಗುತ್ತಾರೆ ಎಂದು ಹೇಳಿದೆ. ಹೌದು ಮೇಡನ್, ಬೇಜಾರಾಗಬೇಡಿ. ಸರ್ ಕೂಡ ನಿಮಗೆ ಸಮಯ ಕೊಡುತ್ತಾರೆ ಎಂದು ಹೇಳಿದ. ಸರಿಯೇ, ನನಗೆ ಸ್ವಲ್ಪ ಜ್ಯೂಸ್ ಕೊಡ್ತೀಯಾ ರವಿ ಎಂದು ಕೇಳಿದೆ. ಹೌದು ಮೇಡನ್, ತರುತ್ತೇನೆ ಎಂದು ಹೋಗಿ ಟ್ರೇನಲ್ಲಿ ಗ್ಲಾಸ್ ತಂದ. ನಾನು ಟಿವಿ ನೋಡುತ್ತಾ ಸರಿಯಾಗಿ ತೆಗೆದುಕೊಳ್ಳಲಿಲ್ಲ. ಅದು ನನ್ನ ಮೇಲೆ ಚೆಲ್ಲಿ ಹೋಯಿತು. ಆಗ ರವಿ, ಅಯ್ಯೋ ಸಾರಿ ಮೇಡನ್, ನೋಡಿಕೊಳ್ಳಲಿಲ್ಲ ಎಂದು ಹೇಳುತ್ತಾ ನನ್ನ ಮೇಲೆ ಬಿದ್ದ ಜ್ಯೂಸನ್ನು ಕೈಗಳಿಂದ ಒರೆಸುತ್ತಿದ್ದ. ಅವನ ಕೈಗಳು ನನ್ನ ಮೇಲೆ ಬಿದ್ದ ತಕ್ಷಣ ನನಗೆ ಏನೋ ಅನಿಸಿತು. ನನ್ನ ನರಗಳೆಲ್ಲ ಒಮ್ಮೆಲೇ ಕರೆಂಟ್ ವೈರ್ಗಳಂತೆ ಸೆಳೆಯಲ್ಪಟ್ಟವು. ನನ್ನ ಆಸೆಗಳು ಉಕ್ಕಿ ಹರಿಯುತ್ತಿದ್ದವು. ಹಾಗೆ ನಾನು ನನ್ನ ಸೌಂದರ್ಯವು ಕಾಣುವಂತೆ ಕುಳಿತೆ. ರವಿ ಹಾಗೆಯೇ ನನ್ನನ್ನು ಮುಟ್ಟುತ್ತಿದ್ದ. ನನ್ನ ಸೌಂದರ್ಯಕ್ಕೆ ಅವನ ಕೈ ತಾಗಿದ ತಕ್ಷಣ ಅವನು ಕೂಡ ಮಂತ್ರಮುಗ್ಧನಾದ. ಹಾಗೆಯೇ ನನ್ನನ್ನು ನಿಧಾನವಾಗಿ ಮುಟ್ಟುತ್ತಾ ನನ್ನ ದೇಹವನ್ನೆಲ್ಲ ಮುಟ್ಟುತ್ತಿದ್ದ. ನನಗೆ ತುಂಬಾ ಚೆನ್ನಾಗಿ ಅನಿಸಿತು. ಹಾಗೆಯೇ ಹಿಂದೆ ಹೋಗಿ ಬೆನ್ನನ್ನು ನೇವರಿಸುತ್ತಾ ನನ್ನ ವಾಸನೆಯನ್ನು ಆಸ್ವಾದಿಸುತ್ತಾ ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ಆ ಸಮಯದಲ್ಲಿ ಇಬ್ಬರೂ ಉತ್ತಮ ಮೂಡ್ಗೆ ಬಂದೆವು. ನಾನು ಕೂಡ ರವಿಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಮುತ್ತಿಕ್ಕಿದೆ. ಅವನ ದೇಹ ತುಂಬಾ ಚೆನ್ನಾಗಿತ್ತು. ಅವನು ನನ್ನ ದೇಹವನ್ನೆಲ್ಲ ನೇವರಿಸುತ್ತಾ ಒಂದೊಂದು ಭಾಗವನ್ನು ಒಂದೊಂದು ರೀತಿಯಲ್ಲಿ ಆನಂದಿಸುತ್ತಿದ್ದ. ನನಗೆ ತುಂಬಾ ನೆಮ್ಮದಿ ಅನಿಸಿತು. ನನ್ನ ಗಂಡ ಎಂದಿಗೂ ಹೀಗೆ ಮಾಡಿಲ್ಲ. ಏನೋ ಮಾಡಬೇಕೆಂದು ಮಾಡಿದಂತೆ ಕೆಲಸ ಮುಗಿಸಿಬಿಡುತ್ತಿದ್ದರು. ಆದರೆ ರವಿ ಮಾತ್ರ ಒಂದೊಂದು ಭಾಗವನ್ನು ಒಂದೊಂದು ರೀತಿಯಲ್ಲಿ ಆಸೆಯಿಂದ ಮಾಡುತ್ತಿದ್ದ. ಹಾಗೆಯೇ ಇಬ್ಬರೂ ಹಿಡಿದುಕೊಂಡು ರೂಮಿಗೆ ಹೋದೆವು. ನನ್ನನ್ನು ಬೆಡ್ಮೇಲೆ ಮಲಗಿಸಿ ತಾನು ಕೂಡ ನನ್ನ ಮೇಲೆ ವಾಲಿದ. ಹಾಗೆ ಆ ದಿನ ಅನಿರೀಕ್ಷಿತವಾಗಿ ನನ್ನ ಆಸೆಗಳು ಈಡೇರಿದವು. ನಾನು ತುಂಬಾ ತೃಪ್ತಳಾದೆ. ಹಾಗೆ ಪ್ರತಿದಿನ ರವಿಯೊಂದಿಗೆ ಆನಂದಿಸಲು ಶುರು ಮಾಡಿದೆ. ನಾನು ಈಗ ತುಂಬಾ ಸಂತೋಷವಾಗಿದ್ದೇನೆ. ಈಗ ನನ್ನ ಗಂಡನ ಅವಶ್ಯಕತೆ ಇಲ್ಲದೆಯೇ
ರವಿ ನನ್ನನ್ನು ಸಂತೋಷಪಡಿಸುತ್ತಿದ್ದಾನೆ. ಹಾಗೆ ನಾನು ರವಿಯೊಂದಿಗೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಎಂಬ ವ್ಯತ್ಯಾಸವಿಲ್ಲದೆ ಯಾವಾಗಲೂ ಒಟ್ಟಿಗೇ ಇರುತ್ತಿದ್ದೆವು. ಹಾಗೆ ನನಗೆ ಒಂದು ದಿನ ಗರ್ಭಿಣಿ ಎಂದು ದೃಢವಾಯಿತು. ಅದು ರವಿಯಿಂದಲೇ ಬಂದಿದೆ ಎಂದು ನಮಗೆ ಇಬ್ಬರಿಗೇ ಮಾತ್ರ ಗೊತ್ತಿತ್ತು. ನಾವು ಅಷ್ಟು ಒಂದಾಗಿದ್ದೆವು. ನನ್ನ ಗಂಡನ ಅವಶ್ಯಕತೆ ಇಲ್ಲದೆಯೇ ನಾನು ತುಂಬಾ ಆನಂದಿಸುತ್ತಿದ್ದೇನೆ. ಹಾಗೆ ಸೇವಕನೊಂದಿಗೆ ನನ್ನ ಆಸೆಗಳನ್ನು ಈಡೇರಿಸಿಕೊಂಡೆ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು.